ನಮಸ್ಕಾರ ರೈತ ಬಾಂಧವರೇ. ಇತ್ತೀಚಿನ ದಿನಗಳಲ್ಲಿ ತರಕಾರಿ ಬೆಳೆಗಳನ್ನ ಬೆಳಿಬೇಕು ಅಥವಾ ಯಾವುದೇ ಒಂದು ಹಣ್ಣಿನ ಬೆಳೆಯನ್ನು ಬೆಳಿಬೇಕು ಅಂತ ಅಂದರೆ ಈ ಕಸಿ ಮಾಡಿ ಬೆಳೆಯುವಂಥದ್ದು ಹೆಚ್ಚಾಗಿ ನಾವು ಗಮನಿಸ್ತಾ ಇದ್ವಿ. ಈ ಕಸಿ ಮಾಡಿ ಬೆಳೆಯೋದ್ರಿಂದ ಆಗುವಂಥ ಲಾಭಗಳೇನು, ಇದರಿಂದ ಏನಾದರೂ ರೈತರಿಗೆ ಲಾಸ್ ಆಗುತ್ತಾ, ಬೆಳೆ ಚೆನ್ನಾಗಿ ಬೆಳೆಯುತ್ತೋ ಇಲ್ವೋ, ಹೀಗೆ ನಾನಾ ಥರದಂಥ ಚರ್ಚೆಗಳು ನಡೀತಾ ಇರುತ್ತೆ. ಇನ್ನು ಈ ಕಸಿ ಏನು ಗ್ರಾಫ್ಟಿಂಗ್ ಮಾಡಿರುವಂಥ ಈ ಸಸಿಗಳನ್ನು ವ್ಯಾಪಾರ ಮಾಡೋದ್ರಿಂದ ಲಾಭ ಯಾವ ರೀತಿಯಾಗಿ, ಇದೆಲ್ಲದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ತರಕಾರಿ ವಿಜ್ಞಾನಿಗಳಾದಂಥ ಡಾಕ್ಟರ್ ಪದ್ಮನಾಭ ಅವರು. ಅವ್ರ ಜೊತೆಗೆ ಮಾತಾಡೋಣ, ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇದೀಗ ತರಕಾರಿ ಬೆಳೆ ಅಂತ ಬಂದಾಗ ಈ ಗ್ರಾಫ್ಟಿಂಗ್ ಅನ್ನುವಂಥದ್ದು, ಕಸಿ ಮಾಡಿ ಬೆಳೆಯನ್ನು ಬೆಳೆದ್ರೆ ತುಂಬ ಲಾಭ, ಅದರ ಜೊತೆಗೆ ಲಾಭ ತೆಗೆದುಕೊಳ್ಬೋದು ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದೇ ಕೂಡ ಹೆಚ್ಚಾಗಿದೆ. ಸೊ ಈ ಕೃಷಿ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಸರ್, ಲಾಭಗಳು ಹೇಗೆ ಅಂತ? ಮೇಡಮ್, ಪ್ರಮುಖವಾಗಿ ಈ ಕಸಿ ಮಾಡಿದ ಗಿಡಗಳನ್ನು ಬಹುಮುಖ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ಬೆಳೀತಾರೆ ಮೇಡಮ್. ಯೂಶಲಿ ಹಣ್ಣಿನ ಬೆಳೆಗಳೆಲ್ಲನೂ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಅದು ಬೀಜದಿಂದ ಬೆಳೆಯೋದಕ್ಕಿಂತ ಯಾವುದೇ ಒಂದು ರೂಟ್ ಸ್ಟಾಕ್ ಅಂತ ಏನು ಕರಿತೀವಿ, ಅದ್ರ ಮೇಲೆ ನಾವು ಯಾವುದನ್ನು ನಾವು ಕಸಿ ಮಾಡ್ತೀವಿ ಆ ಹಣ್ಣು ಬರುತ್ತೆ. ಉದಾಹರಣೆಗೆ ಈಗ ನೀವು ಮಾವಿನ ಯಾವುದೇ ಓಟೆ ಹಾಕಿ, ಆ ಓಟೆ ಮೇಲೆ ರೂಟ್ ಸ್ಟಾಕ್ ಮೇಲೆ ನೀವು ಕಸಿ ಮಾಡಿದ್ರೆ ಮಲ್ಲಿಕಾ ತಳಿ ಆಗುತ್ತೆ, ಅಥವಾ ನೀವು ಇಮಾಮ್ ಪಸಂದ್ ಮಾಡಿದ್ರೆ ಇಮಾಮ್ ಪಸಂದ್ ತಳಿ ಆಗುತ್ತೆ. ಸೊ ಈ ಕಸಿ ಮಾಡಿದ ಗಿಡಗಳು ಹಣ್ಣಿನ ಬೆಳೆಗಳಲ್ಲಿ ಪ್ರಚಲಿತ. ಆದರೆ ತರಕಾರಿಗಳು ಸಾಮಾನ್ಯವಾಗಿ ಬೀಜದಿಂದ ಬೆಳೀತಕ್ಕಂಥ ಹೆಚ್ಚಿನ ತರಕಾರಿಗಳು, ಎಲ್ಲ ಅಂತ ನಾನು ಹೇಳಲ್ಲ, ಹೆಚ್ಚಿನ ತರಕಾರಿಗಳು ನಾವು ಬೀಜದಿಂದ ಬೆಳಿತೀವಿ, ಹಾಗೂ ಬೀಜದಿಂದ ಬಂದಂಥ ಸಸಿಗಳನ್ನು ನಾಟಿ ಮಾಡಿ ಬೆಳಿತೀವಿ. ಅದು ಇತ್ತೀಚಿನಲ್ಲಿ ಈ ಕಸಿ ಮಾಡಿದ ತರಕಾರಿಗಳನ್ನು ನಾವು ಏಕೆ ಮಾಡ್ತೀವಿ ಅಂದರೆ, ನೀವು ಇಲ್ಲಿ ಗಮನಿಸಿರ್ಬೋದು ನೋಡಿ, ನಿಮಗೆ ಈ ಸಾಲಿನಲ್ಲಿ ಟೊಮ್ಯಾಟೊ, ಬದನೆಕಾಯಿ ಎರಡರಲ್ಲಿ ಮಾತ್ರ ನಾವು ಕಸಿ ಮಾಡಿದ ತರಕಾರಿಗಳನ್ನ ಬೆಳಿತಿದ್ವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಸಾಮಾನ್ಯವಾಗಿ ಉಳಿ ಮಣ್ಣು, ಹೆಚ್ಚು ಮಳೆ ಬೀರುವಂಥ ಪ್ರದೇಶಗಳು, ಅಥವಾ ಈ ಕೋಸ್ಟಲ್ ಏರಿಯಾ ಅಂತ ಏನು ಕರಿತೀವಿ, ಅಲ್ಲಿ ಆ ವಾತಾವರಣ ಬ್ಯಾಕ್ಟೀರಿಯಾ ಸೊರಗು ರೋಗ, ಈ ಮಣ್ಣಿನಿಂದ ಬರ್ತಕ್ಕಂಥ ಅಥವಾ ಮಣ್ಣಿನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ದುಂಡಾಣುವಿನಿಂದ ಬರ್ತಕ್ಕಂಥ ಸೊರಗು ರೋಗ ಬರುತ್ತೆ. ಬ್ಯಾಕ್ಟೀರಿಯಲ್ ರಾಲ್ಸ್ಟೋನಿಯಾ ಸೊಳ್ಳೆಸ್ಯಾರಮ್ ಅಂತ ಈ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಸೊರಗು ರೋಗ ಬರುತ್ತೆ. ಅಂದರೆ ಆ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಅದೇನು ಮಾಡಿದ್ರೆ ಗಿಡ ಇವತ್ತು ಚೆನ್ನಾಗಿರುತ್ತೆ, ನಾಳೆ ಇದ್ದಕ್ಕಿದ್ದಂಗೆ ಒಣಗಿ ಸತ್ತೋಗುತ್ತೆ. ಸೊ ಇದು ಈ ಉಳಿ ಮಣ್ಣಿನಲ್ಲಿ ಜಾಸ್ತಿ. ಇದಲ್ಲದೆ ನಮ್ಮ ಈ ಬಯಲು ಪ್ರದೇಶಗಳಲ್ಲಿ ಅಥವಾ ನಮ್ಮ ಈ ಕೋಲಾರ, ಚಿಕ್ಕಬಳ್ಳಾಪುರ ಇತ್ಯಾದಿ ಪ್ರದೇಶಗಳಲ್ಲಿ ಏನಾಗ್ತದೆ, ಒಂದೇ ಭೂಮಿಯಲ್ಲಿ ನಾವು ಒಂದೇ ಥರವಾದ ತರಕಾರಿಗಳನ್ನ, ಒಂದೇ ಕುಟುಂಬಕ್ಕೆ ಸೇರಿದ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಸಪೋಸ್ ಟೊಮೊಟೊ ಬೆಳೆಯೋದು, ಟೊಮೊಟೊ ಆದ ನಂತರ ಬದನೆಕಾಯಿ ಬೆಳೆಯೋದು, ಬದನೆಕಾಯಿ ಆದ ನಂತರ ಆಲೂಗಡ್ಡೆ ಬೆಳೆಯೋದು. ಸೊ ಒಂದೇ ಕುಟುಂಬದ ಒಂದು ತರಕಾರಿಗಳನ್ನ ಬೆಳೆಯೋದ್ರಿಂದ ಕಾರಣಾಂತರಗಳಿಂದ ಈ ಒಂದು ದುಂಡಾಣು ಏನಿರುತ್ತೆ, ಆ ಸೊರಗು ರೋಗ ಭೂಮಿಗೆ ಬಂದಿರುತ್ತೆ. ಇದು ಒಂದು ಬೇರೆಯವ್ರ ಭೂಮಿಯಿಂದ ಬಂದಿರ್ಬೋದು, ಅಥವಾ ಬೇರೆ ಯಾವುದೇ ಕೃಷಿ ಚಟುವಟಿಕೆಯಿಂದ ಯಾವುದೋ ಮುಖಾಂತರ ಭೂಮಿಗೆ ಬಂದಾಗ ಏನಾಗುತ್ತೆ, ಇದು ಒಂದು ಸಾಲಿ ಈ ಸೊರಗು ರೋಗ ಬಂದರೆ, ನಾವು ಬೀಜದಿಂದ ಬೆಳೆದಂಥ ತರಕಾರಿಗಳು ಬೆಳೆದ್ರೆ ಸಾಮಾನ್ಯವಾಗಿ ಇನಿಷಿಯಲಿ ಇರಲ್ಲ, ಹೂವು ಬಂದಿರುತ್ತೆ, ಹೂವು ಬಂದು ಕಾಯಿ ಕಚ್ಚೋ ಟೈಮಲ್ಲಿ ಸಾಯಂಕಾಲ ಗಿಡ ಚೆನ್ನಾಗಿರುತ್ತೆ, ಬೆಳಗ್ಗೆ ಗಿಡ ಒಣಗಿ ಹೊರಟೋಗುತ್ತೆ. ಸೊ ಅದನ್ನು ಹೋಗಲಾಡಿಸೋಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಈ ಕಸಿ ಮಾಡಿದ ಬದನೆಕಾಯಿಗಳು ಅಥವಾ ಕಸಿ ಮಾಡಿದ ಟೊಮಾಟೊಗಳನ್ನು ಬೆಳೀತಾರೆ. ಅಂದರೆ ಇದರ ಒಂದು ರೂಟ್ ಸ್ಟಾಕ್ ಅಂತ ಏನು ಕರಿತೀವಿ ನಾವು, ಏನು ಆ ತಾಯಿ ಬೇರು ಇದೆಯಲ್ಲ, ತಾಯಿ ಗಿಡ ಇದೆಯಲ್ಲ, ಅದು ನೀವೆಲ್ಲರೂ ಈ ರಸ್ತೆ ಬದಿಯಲ್ಲಿ ಹೋಗ್ತಕ್ಕಂಥ ಏನು ವೈಲ್ಡ್ ಅಂತ ಏನು ಕರಿತೀವಿ, ವೈಲ್ಡ್ ಸ್ಪೀಸೀಸು, ಸೊಲಾನಮ್ ತಾರ್ವಮ್ ಅಂತ ಒಂದು ಮೂಲ ಪ್ರಭೇದದ ಬದನೆ ಜಾತಿಯ ತಳಿನೇ ಇದೆ, ಸೊಲಾನಮ್ ತಾರ್ವಮ್ ಅಂತ. ಅದನ್ನ ಸುಂಡೆಕಾಯಿ ಅಂತ ಕರಿತೀವಿ. ಇಷ್ಟಿಷ್ಟು ದಪ್ಪ ಇರುತ್ತೆ, ಹಸಿರು ಬಣ್ಣದ ಸಣ್ಣ ಸಣ್ಣ ಕಾಯಿಗಳಿರುತ್ತೆ, ರಸ್ತೆ ಬಳಿ ಇರುತ್ತೆ. ಅದು ಭಾಳ ಡ್ರೌಟು, ಏನು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಸೊ ಅದರ ಬೀಜವನ್ನು ತಗೊಂಡು ಅದನ್ನು ನಾವು ಆ ಒಂದು ಕೆಲ ದಿನಗಳ ನಂತರ ಈ ಒಂದು ನಮಗೆ ಯಾವ ತರಕಾರಿ ಬೇಕೋ ಅದಕ್ಕೆ ಅದನ್ನು ಕಸಿ ಮಾಡಿ, ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಸಿ ಮಾಡಿದ ತರಕಾರಿಗಳು ನಿಮಗೆ ನರ್ಸರಿಗಳಲ್ಲೂ ಸಿಗ್ತಿದೆ. ಇದರ ಒಂದು ದುಡ್ಡು ಸ್ವಲ್ಪ ಅಮೌಂಟ್ ಜಾಸ್ತಿ. ಒಂದು ಬದನೆಕಾಯಿ ಕಸಿ ಮಾಡಿದ್ದು 13ರಿಂದ 14 ರೂಪಾಯಿ ತನಕ ಮಾರಾಟ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಯಾಕಂದರೆ ಸೊಲಾನಮ್ ತಾರ್ವಮ್ ರೂಟ್ ಸ್ಟಾಕ್ ಬೆಳೆಸಬೇಕು, ಅದಾದ ನಂತರ ಇದನ್ನು ಕಸಿ ಮಾಡಿಬೇಕು, ಅದಾದ ನಂತರ ಇವು ಬೆಳಿಬೇಕು. ಬಟ್ ಯಾವ ಭೂಮಿಗಳಲ್ಲಿ ಈ ದುಂಡಾಣು ರೋಗ, ಸೊರಗು ರೋಗದ ಮಣ್ಣಿನಿಂದ ಹರಡ್ತಕ್ಕಂಥ ರೋಗದ ಸಮಸ್ಯೆ ಇಲ್ಲ, ಅಂಥದ್ರಲ್ಲಿ ನಾವು ಸಾಮಾನ್ಯವಾಗಿ ಬೀಜದಿಂದ ಬರುವಂಥ ತರಕಾರಿಗಳನ್ನ ಬೆಳ್ಕೋಬೋದು. ಯಾವ ಮಣ್ಣುಗಳಲ್ಲಿ ಇದರ ಒಂದು ಪ್ರಭಾವ ಹಾವಳಿ ಜಾಸ್ತಿ, ಅಂಥ ಮಣ್ಣುಗಳಲ್ಲಿ ಬೆಳೆದರೆ ನಿಮಗೆ ಒಂದು ಗಿಡನೂ ಸಾಯಲ್ಲ. ನಮ್ಮ ಈ ಭೂಮಿ ಏನಾಗಿದೆ, ಭಾಳಷ್ಟು ದುಂಡಾಣುಗಳು ನಮ್ಮ ಮಣ್ಣಲ್ಲಿದೆ, ದುಂಡಾಣು ಸೊರಗು ರೋಗ ಬರ್ತಕ್ಕಂಥ ಮಣ್ಣಲ್ಲಿದೆ. ಅದರಿಂದ ನಾವು ಪ್ರಾಯೋಗಿಕವಾಗಿ ಈ ಒಂದು
ಕಸಿ ಮಾಡಿದ ಗಿಡಗಳನ್ನು ಬೆಳೆಸಿದ್ವಿ. ಓಕೆ ಸರ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಪಡೆದುಕೊಂಡು ರೈತರು ಈಗ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಯಾವುದೋ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಇನ್ಫಾರ್ಮೇಷನ್ನ ಪಡೆದುಕೊಂಡು ರೈತರು ಕೂಡ ಇದನ್ನ ಮಾರ್ಕೆಟಿಂಗ್ ಆಗಿ ಮಾಡ್ಕೋಬೋದಾ? ಅವಕಾಶ ಮೇಡಮ್, ಇದೆಯಾ? ಬಹಳಷ್ಟು ಪ್ರಗತಿಪರ ರೈತರು ಮಾಡ್ತಾ ಇದ್ದಾರೆ. ಎಲ್ಲಿ ಯಾವ ರೈತ ಭೂಮಿಗಳಲ್ಲಿ ಈ ರೀತಿ ಸೊರಗು ರೋಗದ ಹಾವಳಿ ಇದೆ, ರೈತರು ಆಲ್ರೆಡಿ ಇದನ್ನ ಬೆಳೀತಾ ಇದ್ದಾರೆ, ಬೆಳೆದು ಬಹಳಷ್ಟು ಮಾರ್ತಿದ್ದಾರೆ. ಆಮೇಲೆ ಈ ದುಂಡಾಣು ಈ ಕಸಿ ಮಾಡಿದ ಗಿಡಗಳಿಂದ ಬದನೆಕಾಯಿಗಳನ್ನ ಬೆಳೆದಾಗ ಅದರ ಒಂದು ಜೀವಿತಾವಧಿ ಸ್ವಲ್ಪ ಪೆರಿನಿಯರ್ 8 ತಿಂಗಳು 9 ತಿಂಗಳ ತನಕನೂ ಒಂದು ವರ್ಷದ ತನಕ ಮೇಂಟೈನ್ ಮಾಡೋಂಥ ನಿದರ್ಶನಗಳಿದೆ. ನಿಮಗೆ ಕಾಯಿಗೆ ಬರ್ತಕ್ಕಂಥ ಬೋರರ್ ಇರ್ಬೋದು ಅಥವಾ ಕಾಯಿಗೆ ಬರ್ತಕ್ಕಂಥ ರೋಗ ಇರ್ಬೋದು, ಅದು ಕಡಿಮೆ ಆಗಲ್ಲ. ಅದಕ್ಕೆ ನಾವು ಕೀಟನಾಶಕಗಳನ್ನು ಸ್ಪ್ರೇ ಅಥವಾ ಶಿಲೀಂಧ್ರನಾಶಕಗಳನ್ನು ನಾವು ಸಿಂಪಡಣೆ ಮಾಡೋ ಮುಖಾಂತರ ಅದನ್ನ ಹತೋಟಿ ಮಾಡ್ಕೋಬೇಕು. ಅದು ಒಂದಂತೂ ಸತ್ಯ, ನಿಮ್ಮ ಮಣ್ಣಿಂದ ಬರ್ತಕ್ಕಂಥ ಸೊರಗು ರೋಗ ಮಾತ್ರ ಬರಲ್ಲ. ನೀವು ಇಲ್ಲಿ ನೋಡ್ಬೋದು, ಇದೆಯಲ್ಲ, ಇದು ನೀವು ಕಸಿ ಮಾಡಿದಂಥ ಜಾಗ, ಇದು ಗ್ರಾಫ್ಟ್ ಮಾಡಿ, ಇದು ತಾಯಿ, ಇದು ವೈಲ್ಡ್ ಸ್ಪೀಸೀಸ್ ಸೊಲಾನಮ್ ತಾರಮ್. ಇದ್ರ ಮೇಲೆ ನಮ್ಗೆ ಯಾವುದು ತಳಿ ಬೇಕೋ ಅದನ್ನು ನಾವು ನಾಟಿ ಮಾಡಿಕೊಂಡ್ರೆ ನಾವು ಈ ಗಿಡವನ್ನು ಬೆಳ್ಕೊಬೋದು. ಇವನ್ ಇದಕ್ಕೂ ಕೂಡ ನೀವು ಟೊಮೊಟೊನ ಬೆಳ್ಕೊಬೋದು. ಟೊಮೊಟೊಗೆ ತಾಯಿ ಬೀರು ಬೇರೆ ಅದೇ ಇರುತ್ತೆ, ಬಟ್ ಟೊಮೊಟೊ ಬರುತ್ತೆ ನೋಡಿ ಮೇಲೆ ಗ್ರಾಫ್ಟ್ ಮಾಡಿದ್ದು. ಯಾವ್ದು ಬೇಕಾದರೂ ಮಾಡ್ಕೋಬೋದು. ಸೊಲ್ನೇಸಿಯಸ್ ಜಾತಿಯ ತರಕಾರಿಗಳಲ್ಲಿ ಯಾವ ಮಣ್ಣುಗಳಲ್ಲಿ ಈ ದುಂಡಾಣು ಸೊರಗು ರೋಗದ ಸಮಸ್ಯೆ ಇದೆ ಅಂಥ ಮಣ್ಣುಗಳು ಅಥವಾ ಮಣ್ಣಿಂದ ಬರ್ತಕ್ಕಂಥ ಫಿಜೋರಿಯಂ ಅಥವಾ ಫಿಜೋರಿಯಂ ರೋಗ, ಬಾಡು ರೋಗ ಅಂತ ಬರುತ್ತೆ, ಇವುಗಳನ್ನು ಇಂಥ ರೋಗಾಣುಗಳು ಹೆಚ್ಚಿಗೆ ಇರ್ತಕ್ಕಂಥ ಭೂಮಿಗಳಲ್ಲಿ ಇವುಗಳನ್ನು ನೀವು ಬೆಳ್ಕೋಬೇಕು. ಓಕೆ ಸರ್, ಈಗ ಗೊಬ್ಬರದ ನಿರ್ವಹಣೆ ಅಂತ ಬಂದರೆ ಈ ರೀತಿ ಕ್ರಾಪ್ಸ್ಗೂ ಕೂಡ ಈಗ ಬೇರೆ ಕ್ರಾಪ್ಗೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮೇಡಮ್, ಗೊಬ್ಬರ ನಿರ್ವಹಣೆಯಲ್ಲಿ ಕೀಟನಾಶಕದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ನೀವು ಯಾವ ರೀತಿ ಬೇರೆ ನೀವು ಬೀಜದಿಂದ ಬರ್ತಕ್ಕಂಥ ಅಥವಾ ಸಸಿಯನ್ನು ಆಧರಿಸಿ ಏನು ಬೆಳೆ ಬೆಳಿತೀರಿ ಅದೇ ರೀತಿಯ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಸಾಕು. ಆಮೇಲೆ ಇದಪ್ಪ ಏನಂದರೆ ಸ್ವಲ್ಪ ಅಂತರನ ಜಾಸ್ತಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಈ ಬದನೆಕಾಯಿ ನಿಮಗೆ 1 ವರ್ಷ ತನಕನೂ ಬರುತ್ತೆ ಈ ಗ್ರಾಫ್ಟೆಡ್ ಬ್ರಿಂಜಾಲ್ ಹೋದಾಗ. ಅಂದ್ರೆ ಲಾಂಗ್ ಟೈಮ್ ಬರುತ್ತೆ, ಲಾಂಗ್ ಡ್ಯೂರೇಷನ್ ಬದನೆಕಾಯಿ ಮಾತ್ರ. ಸರ್, ಈಗ ಅದೇ ತರಕಾರಿ ಆಯ್ತು, ಈಗ ಜಾಸ್ತಿ ಫ್ರೂಟ್ಸ್ ಅಲ್ಲಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಮೇಡಮ್, ಫ್ರೂಟ್ಸ್ ಅಲ್ಲೆಲ್ಲ ಅನಾದಿ ಕಾಲದಿಂದ ನೀವೇನೀಗ ಹಣ್ಣಿನ ಬೆಳೆಗಳು ಎಲ್ಲ ತೋಪುಗಳಲ್ಲಿ ನೋಡ್ತಿರಲ್ಲ, ಎಲ್ಲಾನು ಕಸಿ ಮಾಡಿರೋ. ಎಷ್ಟು ಈಗ ನಮ್ಮ ವಿಲೇಜ್ ಎಷ್ಟೊಂದು ಹಳ್ಳಿ ಸೈಡ್ ಎಲ್ಲ ಹೋದ್ರೆ ಅಷ್ಟು ಜ್ಞಾನ ಇಲ್ಲ ರೈತರಿಗೆ. ಇಲ್ಲ ಮೇಡಮ್, ಕಸಿ ಗಿಡದ ಬಗ್ಗೆ ಎಲ್ಲ ರೈತರಿಗೂ ಜ್ಞಾನ ಇದೆ. ಈ ತರಕಾರಿಗಳನ್ನ ಮಾತ್ರ ಇದು ಈ ಮೂಲತಃ ಈ ಏನು ತೀರ ಪ್ರದೇಶಗಳು, ಈ ಕೋಸ್ಟಲ್ ಝೋನ್ ಇದೆಯಲ್ಲ, ಅಲ್ಲಿ ಈಗ ಕೇರಳ ಮತ್ತು ನಮ್ಮ ಮಂಗಳೂರು ಸೈಡು ಅಲ್ಲಿ ಮಣ್ಣು ಹುಳಿ, ಮಳೆ ಜಾಸ್ತಿ, ಅಲ್ಲಿ ಈ ಬ್ಯಾಕ್ಟೀರಿಯಾಗಳಿಗೆ ಬಹಳ ಪ್ರಶಸ್ತಿಯಾದ ಜಾಗ. ಅಲ್ಲಿ ಈ ಸೊಲ್ನೇಸಿಯಸ್ ಜಾತಿಗೆ ತರಕಾರಿಗಳು ಬೆಳೆಯೋದು ಬಹಳ ಕಷ್ಟ. ಈ ಕೇರಳದೆಲ್ಲ ನೋಡಿ ಟೊಮೊಟೊ ಹೆಚ್ಚಿಗೆ ಬೆಳೆಯೋದು, ಯಾಕಂದ್ರೆ ನಮ್ಮಿಂದ ಹೋಗ್ತದೆ. ಅಲ್ಲಿ ಇಂಥ ಗ್ರಾಫ್ಟಿಂಗ್ ಎಕ್ಸ್ಪೆರಿಮೆಂಟ್ಸು ಜಾಸ್ತಿ. ಅಲ್ಲಿ ಗ್ರಾಫ್ಟೆಡ್ ಬ್ರಿಂಜಾಲ್ಗಳ ಜಾಸ್ತಿ ಬೆಳೆದ್ರೆ ಉತ್ತಮ. ಇಲ್ಲ ನಮ್ಮಲ್ಲೂ ಯಾವ ಮಣ್ಣುಗಳಲ್ಲಿ ಈ ಸೊರಗು ರೋಗ ಸೇರಿಬಿಟ್ಟಿರುತ್ತೆ ಅದು ವರ್ಷಾನುಗಟ್ಟಲೆ ಭೂಮಿಯಲ್ಲಿರುತ್ತೆ ಮೇಡಮ್. ಈಗ ನೋಡಿ ಈ ಈ ದುಂಡಾಣು ಸೊರಗು ರೋಗ ಇದು ಬದನೆಕಾಯಿಗೆ ಬರುತ್ತೆ. ಅದೇ ಈ ಭೂಮಿಲಿ ನೀವು ಸೌತೆಕಾಯಿ ಹಾಕಿದ್ರೆ ಬರಲ್ಲ. ನೀವು ಬದನೆಕಾಯಿ ಹಾಕಿದ್ರೆ ನೀವು ಹೂವು ಬಂದು ಆ ಟೈಮಿಗೆ ಒಣಗಾಗಿ ಬಿದ್ದೋಗುತ್ತೆ, ಸತ್ತೋಗುತ್ತೆ. ಅದೇ ಅದು ನಿಮಗೆ ಬೀನ್ಸಿಗೆ ಬರಲ್ಲ. ಅದಕ್ಕೆ ಈ ಬೆಳೆಗಳನ್ನು ಪರಿವರ್ತನೆ ಮಾಡಬೇಕು ನಾವು. ಒಂದ್ಸಲಿ ಬದನೆಕಾಯಿ ಬೆಳೆದ್ರೆ ಇನ್ನೊಂದ್ಸಲಿ ಸೌತೆಕಾಯಿ, ಇನ್ನೊಂದ್ಸಲ ಬೀನ್ಸು, ಇನ್ನೊಂದ್ಸಲ ಸೊಪ್ಪು, ಈ ರೀತಿ ನಾವು ಬೆಳೆ ಪರಿವರ್ತನೆ ಮಾಡೋ ಏನಾಗುತ್ತೆ ಆ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳಿಗೂ ಅದರ ಒಂದು ಅಸ್ತಿತ್ವಕ್ಕೆ ಏನು ಹೋಸ್ಟ್ ಅಂತಾರಲ್ಲ ಅದು ಸಿಗದೇ ಇದ್ದಾಗ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಹತೋಟಿಗೆ ಬರುತ್ತೆ. ಕಂಪ್ಲೀಟಾಗಿ ನಿರ್ಮೂಲನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಮಣ್ಣಿನಲ್ಲಿ ನಮ್ಮ ಸಸಿಗಳಿಗೆ ಬೇಕಾಗುತ್ತ ಬೆನಿಫಿಷಿಯಲ್ ಆರ್ಗ್ಯಾನಿಮ್ಸು ಇದ್ದಾವೆ, ಹಾರ್ಮ್ಫುಲ್ ಪ್ಯಾಥೋಜನ್ಸು ಇದ್ದಾವೆ. ಸೊ ಅದು ಬಂದಾಗ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಈಗ ನೀವು ಈ ವರ್ಷ ಬೆಳೆದಿರ್ತೀರಿ ಅಂದ್ಕೊಳ್ಳಿ, 4 ವರ್ಷ ನೀವು ಬದನೆಕಾಯಿ ಹಾಕಲ್ಲ. ನಾವು ಅನ್ಕೊಂಡ್ರೆ 4 ವರ್ಷದಿಂದ ಬಂದಿತ್ತು, ಇನ್ನೇನು ಬಿಡು ಇದು ಬರೋಲ್ಲ. ನೀವು 4 ವರ್ಷ ಆದಮೇಲೆ ಬೀಜದಿಂದ ಬದನೆ ಹಾಕಿದ್ರೆ 100% ಬರುತ್ತೆ. ಅಂದರೆ ಅವು ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಅದು ಅವಕಾಶ ಸಿಕ್ಕಿದಾಗ ಅದು ಬಂದಾಗ ಎಕ್ಸ್ಪ್ರೆಸ್ ಆಗುತ್ತೆ. ಈಗ ಈ ಮಲ್ಚಿಂಗ್ ಪೇಪರ್ ಅನ್ನ ಹಾಕಿರ್ಲೇಬೇಕಾ ಹೇಗೆ ಮೇಡಮ್? ಇದು ಮಲ್ಚಿಂಗ್ನ ಪೇಪರ್ ಆಗಿ ಉದ್ದೇಶ ಏನಂದರೆ, ಮೊದಲು ಕೂಲಿ ಆಳುಗಳ ಸಂಖ್ಯೆ ಹೆಚ್ಚಿತ್ತು, ಯಥೇಚ್ಛವಾಗಿ ಜನ ಸಿಗ್ತಿದ್ರು. ಈಗ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಆಗಿದೆ. ಕಳೆಗಳನ್ನು ನಿಯಂತ್ರಣ ಮಾಡೋದು ಒಂದು ಸಂಕಷ್ಟ. ಆಮೇಲೆ ಇದು ಮಲ್ಚಿಂಗ್ ಹಾಕೋದ್ರಿಂದ ಏನಪ್ಪ, ತಕ್ಕ ಮಟ್ಟಿಗೆ ನಿಮ್ಗೆ ಬೆಳೆಯ ಅವಧಿ ಸ್ವಲ್ಪ ಮುಂಚಿತವಾಗಿ ಕೊಯ್ಲಿಗೆ ಬರುತ್ತೆ. ಪ್ರಮುಖವಾಗಿ ತೇವಾಂಶನ ಹಿಡಿದಿಟ್ಕೊಳುತ್ತೆ. ಈ ತೇವಾಂಶ ಹಿಡಿದಿಟ್ಕೊಳ್ಳೋದ್ರಿಂದ ಮಣ್ಣಿಗೆ ಆಹ್ಲಾದಕರ ವಾತಾವರಣ ಸಿಗುತ್ತೆ ಸಸ್ಯಕ್ಕೆ. ಸೊ ಮತ್ತು ಈ ಬೇಸಿಗೆ ಕಾಲದಲ್ಲಿ ಈ ರಿಫ್ಲೆಕ್ಟ್ ಆಗುವಂಥ ಮಲ್ಚಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ರಸ ಇರತಕ್ಕಂಥ ಕೀಟಗಳ ಪ್ರಭಾವನೂ ಕಡಿಮೆ ಆಗುತ್ತೆ. ಸೊ ಅದರಿಂದ ನೋಡಿ, ಈ ಪ್ರದೇಶದಲ್ಲಿ ನಿಮಗೆ ಒಂದು ಸಲ ನೀವು ನಾಟಿ ಮಾಡಿ ಹಾಕ್ಬಿಟ್ರೆ ನೀವೆಲ್ಲ ಡ್ರಿಪ್ಪಿಂದ ಗೊಬ್ಬರ ಕೊಡ್ತೀವಿ, ಮತ್ತು ನೀವು ಅದನ್ನು ಟಚ್ ಮಾಡೋ ಪ್ರಮೇಯನೇ ಇಲ್ಲ ನಿಮಗೆ. ಅದೇ ರೀತಿ ಬೆಳೆನ ಅವಧಿ ಮುಗಿದ ಮೇಲೆ ನೀವು ಬೇಕಾದರೆ ಬೇರೆ ಬೆಳೆ ಹಾಕೋಬೋದು ಅಥವಾ ಮಲ್ಚ್ ತೆಗೆದು ಬೇರೆ ನೀವು ಇನ್ನೊಂದು ಕ್ರಾಪ್ ಹಾಕೋಬೋದು.
ಸೊ ಅದರಿಂದ ನಿಮಗೆ ಕಳೆ ನೋಡಿ ಈ ಭಾಗದಲ್ಲಿ ನೀವೆಲ್ಲೂ ಉಳ್ಳೆ ಬೆಳೆಯಲ್ಲ. ಸೊ ಅದರಿಂದ ನಿಮಗೆ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೂಲಿ ಆಳುಗಳ ಸಂಖ್ಯೆ ಉಳಿಸೋದಕ್ಕೆ ಬಹಳ ಪ್ರಮುಖ. ಒಂದು ತೇವಾಂಶದ ರಕ್ಷಣೆ, ತೇವಾಂಶದ ಸಂರಕ್ಷಣೆ, ಒಂದು ಗಿಡಕ್ಕೆ ಬೇಕಾದ ಪೂರಕ ವಾತಾವರಣ, ಒಂದು ಕಳೆಗಳ ಸಮಸ್ಯೆ ನಿರ್ವಹಣೆ, ಹಾಗೂ ತಕ್ಕ ಮಟ್ಟಿಗೆ ರಸ ಇರುವ ಕೀಟಗಳ ನಿರ್ವಹಣೆ. ಸೊ ಇವೆಲ್ಲ ಉಪಯೋಗ ಇಲ್ಲಿದೆ. ಆಮೇಲೆ ಇದರಲ್ಲಿ ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡಿರ್ಬೋದು, ಎರಡು ನೈಸರ್ಗಿಕವಾಗಿ ಕೊಳೆಯತಕ್ಕಂಥ ಎರಡು ಮಲ್ಚಸ್ನ ಯೂಸ್ ಮಾಡಿದ್ವಿ. ಇದು ಒಂದು ಖಾಸಗಿ ಕಂಪ್ನಿಯವ್ರು ಕೊಟ್ಟಿರೋದು. ಪ್ರಾಯೋಗಿಕವಾಗಿ ಮಾತ್ರ ನಾವು ಇಲ್ಲಿ ಹಾಕಿದ್ದೀವಿ, ಯಾಕಂದರೆ ಇನ್ನೂ ಸಂಶೋಧನೆ ಆಗಿಲ್ಲ. ಸಂಶೋಧನೆ ಆಗೋದ್ರಿಂದ ನಾವು ನೇರವಾಗಿ ಇದು ಸಂಶೋಧನೆ ಹಂತದಲ್ಲಿ ಇರೋದ್ರಿಂದ ಕಂಪ್ನಿಯವರು ಕೊಟ್ಟಿದ್ದಾರೆ. ಅದರಿಂದ ನೋಡಿ ಅಲ್ಲಿ ಎರಡು ಪ್ಲಾಸ್ಟಿಕ್ ಮಲ್ಚಸ್ಸನ್ನು ಹಾಕಿದರೆ ಅದ್ರ ಬಣ್ಣ ನೀವು ಬೇರೆ ಕಾಣಿಸ್ಬೋದು. ಸೊ ಇದು ಬೇರೆ ಇದೆ, ಇದು ಥಿಕ್ನೆಸ್ ನೋಡಿ. ಇದು ಒಂದು ಖಾಸಗಿ ಕಂಪ್ನಿಯಿಂದ ಬಿಟ್ಟಿರೋದು. ಅವ್ರು ಏನು ಹೇಳ್ತಾರಪ್ಪ ಅಂದರೆ ಈ ಬೆಳೆಯನ್ನು ಆದಮೇಲೆ ಇದ್ರ ಮೇಲೆ ನಾವು ಮಣ್ಣನ್ನು ಹಾಕಿ ತೇವಾಂಶ ಇತ್ತು ಅಂದರೆ 4 ರಿಂದ 5 ತಿಂಗಳಿಗೆ ಕೊಳೋದು ಇದು ಭೂಮಿಗೆ ಸೇರುತ್ತೆ. ಬಟ್ ನಾವು ಯಾಕೆ ಇನ್ನೂ ಪ್ರಚುರ ಪಡಿಸ್ತಾ ಇಲ್ಲ ಅಂದರೆ ಇದು ಸಂಶೋಧನೆ ಅವಸ್ಥೆಯಲ್ಲಿದೆ. ಇದು ಸಂಶೋಧನೆ ಆದ ನಂತರ ಇದು ನಡ್ಕಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಇದು ಒಳ್ಳೇದೇ ಈ ರೀತಿಯಾಗಿ ಮಲ್ಚಿಂಗ್. ಇಂಥ ಮಲ್ಚಗಳು ಬಂದರೆ ಖಂಡಿತ ಒಳ್ಳೆಯದು. ಯಾಕಂದರೆ ನೀವು ಪ್ಲಾಸ್ಟಿಕ್ನ ಗಾತ್ರ ಕಡಿಮೆ ಆದಷ್ಟು ಅದು ಕೊಳೆಯತಕ್ಕಂಥ ಅವಧಿ ಜಾಸ್ತಿ, ಡಿಗ್ರೇಡಬಲ್ ಟೈಮ್ ಜಾಸ್ತಿ ಆಗುತ್ತೆ. ಈಗ ನೈಸರ್ಗಿಕವಾಗಿ ಕೊಳೆತಕ್ಕಂಥ ಪ್ಲಾಸ್ಟಿಕ್ ಮಲ್ಚ್ಗಳು ಬಂದರೆ ಈಗ ಹೆಚ್ಚಾಗಿ ನಾವು ಈ ಮರಗೆಣಸಿನಿಂದ ಸ್ಟಾರ್ಚ್ ಬರುತ್ತಲ್ಲ, ಆ ಸ್ಟಾರ್ಚ್ನ ಉಪಯೋಗಿಸಿ ಈ ಕೊಳೆಯತಕ್ಕಂಥ ಮಲ್ಚ್ಗಳು ಮಾಡ್ತಿದ್ದಾರೆ. ಅದೂ ಪ್ರಯೋಗ ಹಂತದಲ್ಲಿದೆ. ಸೊ ಇದೂ ಆ ಕಂಪ್ನಿಯವ್ರು ಹೇಳೋ ಪ್ರಕಾರ ಕೊಳೆಯುವಂಥ ಮಲ್ಚ್ ಅಂತ ಇದು. ಈ ಬೆಳೆ ಆದ ತಕ್ಷಣ ಅದ್ರ ಮೇಲೆ ನಾವು ಮಣ್ಣು ಮುಚ್ಚಿ ಸ್ವಲ್ಪ ತೇವಾಂಶನ ಕೊಟ್ಟರೆ ಸರ್ ಇದು ಕೊಳೆತು ಮಣ್ಣಿಗೆ ಸೇರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ನಾವು ಪ್ರಾಯೋಗಿಕವಾಗಿ ಸಂಶೋಧನೆ ಆಧಾರಿತವಾಗಿ ಇಲ್ಲಿ ಕಂಪ್ಯಾರಿಸನ್ಗೆ ಹಾಕಿದ್ದೀವಿ. ಸರ್, ಇದೀಗ ಒಟ್ಟಿನಲ್ಲಿ ಈ ತರಕಾರಿಯಲ್ಲೂ ಕೂಡ ಕಸಿ ಮಾಡ್ಬೋದು, ಅದರಿಂದ ಸಮಸ್ಯೆ ಅಂತ ಅನ್ನೋದು ಈಗ ಏನು ಬ್ರಿಂಜಾಲ್ ಅಂತ ನೋಡಿದಾಗ ಹೆಚ್ಚಾಗಿ ಅದಕ್ಕೆ ಏನು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ ಬ್ರಿಂಜಾಲ್ಗೆ. ಅದನ್ನ ಹೊರತುಪಡಿಸಿ ಬೇರೆ ಕ್ರಾಪ್ಸ್ಗಳು ಅಂತ ಬಂದಾಗ ಸ್ವಲ್ಪ ಮಟ್ಟದಲ್ಲಿ ಡೌಟ್ಸ್ ಇದೆ ಅಂತ ಹೇಳ್ಬೋದಾ? ಹೆಂಗೆ? ಇಲ್ಲ ಮೇಡಮ್, ಕಸಿ ಮಾಡಿದ ತರಕಾರಿಗಳು ಈಗ ನೋಡಿ, ಕುಂಬಳ ಜಾತಿಯ ತರಕಾರಿಗಳಲ್ಲಿ ಗಮಿಸ್ಟೆಂಬ್ಲೇಟ್ ಬರುತ್ತೆ, ಗಂಬಿಸ್ಟೆಂಬ್ಲೆ ಅಂತ ರೋಗ ಬರುತ್ತೆ, ಫ್ಯುಜೋರಿಯಂ ಅಂತ ರೋಗ ಬರುತ್ತೆ. ಮಣ್ಣಿನಿಂದ ಯಾವ ಮಣ್ಣುಗಳು ರೋಗವನ್ನು ಹರಡ್ತಕ್ಕಂಥ ದುಂಡಾಣು ಅಥವಾ ಶಿಲೀಂಧ್ರವನ್ನು ಹೊಂದಿದೆ, ರೋಗ ಮಣ್ಣಿನಿಂದ ಬರತಕ್ಕಂಥ ರೋಗಾಣುಗಳು, ಆ ರೋಗಾಣು ಏನಾಗುತ್ತೆ ಬೇರುಗಳ ಮುಖಾಂತರ ಹೋಗಿ ಅಥವಾ ಸಸ್ಯಗಳಲ್ಲಿ ಗಾಯ ಆಗಿದ್ರೆ ಒಂದು ಸಲ ಅದರ ಒಳಗಡೆ ಹೋಗಿ ಆ ಸಸ್ಯಗಳು ನೀರು ಮತ್ತು ಆಹಾರವನ್ನು ಹೀರ್ತಕ್ಕಂಥ ಜಾಗ ಇರುತ್ತೆ, ಅದನ್ನು ಬ್ಲಾಕ್ ಮಾಡುತ್ತೆ. ಆ ಬ್ಲಾಕ್ ಆದಾಗ ಏನಾಗುತ್ತೆ, ಸಾರಾಂಶವಾದಾಗ ಒಣಗಿ ಹಂಗೆ ಬಿದ್ದೋಗುತ್ತೆ. ಸೊ ಅಂಥದ್ರಲ್ಲಿ ನೀವು ಈ ಕಸಿ ಮಾಡಿದ ಗಿಡಗಳನ್ನು ಬೆಳೆಸ್ಬೋದು. ನೀವು ಕುಂಬಳ ಜಾತಿಯಲ್ಲಿ ಕೂಡ ಕೆಲವರು ಬೆಳೀತಾರೆ. ಕುಂಬಳ ಜಾತಿಯಲ್ಲಿ ಬಾಟ್ಲ್ ಗಾರ್ಡ್ ಇದೆಯಲ್ಲ, ಸೋರೆಕಾಯಿ ತಾಯಿ ಬೇರನ್ನ ಉಪಯೋಗಿಸಿ ತಾಯಿ ಸಸಿಯನ್ನು ಅದ್ರ ಮೇಲೆ ಸೌತೆಕಾಯನ್ನು ಹಾಕ್ಕೊಂಡು ಬೆಳೀತಾರೆ. ಬಟ್ ಅವೆಲ್ಲ ಇನ್ನೂ ಅಷ್ಟು ಪ್ರಚಲಿತ ನಮ್ಮ ಭಾಗಗಳಲ್ಲಿ ಪ್ರಚಲಿತವಾಗಿರೋದು ಎಸ್ಪೆಷಲಿ ನಿಮಗೆ ಬದನೆಕಾಯಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಇನ್ಫಾರ್ಮೇಷನ್ ಕೊಟ್ಟಿದೆ. ಸೊ ನೋಡಿದ್ರಲ್ಲ ರೈತ ಬಾಂಧವರೇ, ಅಂದರೆ ಈಗ ತರಕಾರಿಗಳಲ್ಲಿ ಕಸಿ ಮಾಡಿ ಬೆಳಿಬೋದು ಅಂತ ಅಂದಾಗ ಈ ಒಂದು ಬ್ರಿಂಜಾಲ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು.